ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ನಾವೆಲ್ಲ ಓದಬೇಕಾದ್ರೆ ಸ್ಕೂಲಲ್ಲಿದ್ದಾಗ ಟೀಚರ್ಸು ಮೂರು ಸಾರಿ ಬರ್ಸೋರು. ನಿಮಗೀಗ 10 ಸಾರಿ ಬರ್ಸ್ತಾರೋ ಏನೋ ಅಲ್ವಾ ಮಕ್ಕಳೇ? ಕಾಂಪಿಟೇಷನ್ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೆ 3 ಸಾರಿ ಹೇಳ್ಬಿಡೋಣ ಅಂತ, ರೈಟ್? 1 ಸಾರಿನೇ ಬರೀತಾ ಇಲ್ಲ ಅಂತ ಇದ್ದಾರೆ ಅಲ್ವಾ? ಮಕ್ಕಳು ಕಾಂಪಿಟೇಷನ್ ಮಾಡಿ ಮುಂದಕ್ಕೆ ಹೋಗ್ಬೇಕಂದ್ರೆ ವಿರಾಟ್ ಕೊಹ್ಲಿ 1 ಸಾರಿ 100 ಮಾಡಿದ್ರೆ ಸಾಕಾಗಲ್ಲ. ಎವ್ರಿ ಗೇಮಲ್ಲಿ ಮಾಡೋಕ್ಕಾಗಲ್ಲ ಅಂದ್ರೂ ಅಟ್ಲೀಸ್ಟ್ ಸೀಸನಲ್ಲೊಂದು ಮಾಡಿದ್ರೆ ತಾನೇ ಅವ್ರು ಉಳ್ಕೊಳ್ಳೋದು ಅಲ್ವಾ? ಇಲ್ಲಾಂದರೆ ಒಂದು ತೆಗೆದುಬಿಟ್ಟು ಚೇಂಜ್ ಮಾಡಿಬಿಡ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಕರೀಲಿಲ್ಲ ಅಂದರೆ ಕಲ್ತವ್ರು ಮುಂದೆ ಹೋಗ್ತಾರೆ, ಕಲಿದೇ ಇರೋರು ಹಿಂದೆ ಉಳ್ಕೋತೀವಿ. ಅಷ್ಟೇ ವ್ಯತ್ಯಾಸ ಜೀವನದಲ್ಲಿ. ಮುಂದುವರಿಬೇಕಾ? ನಾನು ಹೆಜ್ಜೆ ಇಡಬೇಕು, ಮೊದಲು ನಾನು ಓಡಬೇಕು. ನಾನು ಅಲ್ಲಿದ್ದೆ ಅಲ್ಲೇ ಇರ್ತೀನಿ. ಕನ್ನಡದಲ್ಲಿ ಮಾತಾಡಲ್ಲ, ಇಂಗ್ಲೀಷಲ್ಲಿ ಮಾತಾಡಲ್ಲ. ಕನ್ನಡ ಈ ಕನ್ನಡ ಬರೋದೇ ಇಲ್ಲ, ಯಾರೂ ಇಲ್ಲ. ಓಕೆ, ಎಲ್ಲರಿಗೂ ಬರುತ್ತೆ, ಒಳ್ಳೆಯದು. ಒಂದು ಕಥೆಯಿಂದ ಶುರು ಮಾಡೋಣ. ಒಂದು 10-15 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ, ಜಾಸ್ತಿ ಟೈಮ್ ತಗೊಳ್ಳಲ್ಲ, ಡೋಂಟ್ ವರಿ. ಇದೇ ಥರ ಒಂದು ಬೆಂಗಳೂರು ಶಾಲೆಯಲ್ಲಿ ಒಬ್ಬ ಹುಡುಗ ಇರ್ತಾನೆ, ಓದ್ತಾ ಇರ್ತಾನೆ ನಿಮ್ಮ ಥರನೇ. ಅವನು ದೊಡ್ಡ ಶಾಲೆಯಲ್ಲೇನು ಓದ್ತಿರಲ್ಲ, ಅವನು ರ್ಯಾಂಕ್ ಸ್ಟೂಡೆಂಟು ಅಲ್ಲ, ಒಬ್ಬ ಆ್ಯಾವ್ರೇಜ್ ಸ್ಟೂಡೆಂಟು. ಇಂಗ್ಲೀಷ್ ಕಷ್ಟಪಡ್ತಿರ್ತಾನೆ ಮಾತಾಡೋಕ್ಕೆ, ಎಕ್ಸ್ಟ್ರಾ ಟ್ಯೂಷನ್ಗೂ ಏನು ಹೋಗ್ತಿರಲ್ಲ. ಆ್ಯಾವರೇಜ್ ಸ್ಟೂಡೆಂಟ್ ಇನ್ ಅನ್ ಆ್ಯಾವರೇಜ್ ಸ್ಕೂಲ್ ಇನ್ ಅನ್ ಆ್ಯಾವರೇಜ್ ಎನ್ವೈರ್ನಮೆಂಟ್. ಯಾವಾಗಾರು ಟೀಚರು ಕ್ವಶನ್ ಕೇಳಿದ್ರೆ ತಲೆ ಬಗ್ಸ್ಕೊಂಡು ಕೂತಿರ್ತಾನೆ, ಎಲ್ಲಿ ನನ್ನ ಕೇಳ್ಬಿಟ್ರೆ ಎದ್ದು ನಿಂತ್ಕೋಬೇಕಲ್ಲ ಅಂತ ಅಲ್ವಾ? ನಾವೆಲ್ಲ ಮಾಡಿದ್ದೀವಿ, ಅದು ನಾನು ಮಾಡಿದ್ದೀನಿ. ಯಾಕಂದರೆ ಅವನು ಪೆದ್ದ ಅಂತಲ್ಲ, ಎದ್ದು ನಿಂತ್ಕೊಂಡು ಏನಾದ್ರು ತಪ್ಪು ಹೇಳ್ಬಿಟ್ರೆ ಬೇರೆಯವರೆಲ್ಲ ಏನು ಮಾಡ್ತಾರೆ ಹೇಳಿ? ನೋಡ್ಬಿಟ್ಟು ನಗ್ತಾರೆ, ಇವನಿಗೇನು ಗೊತ್ತಿಲ್ಲ ಅಂತಾರಲ್ವಾ? ಅದಕ್ಕೋಸ್ಕರ ತಲೆ ಬಗ್ಸ್ಕೊಂಡಿರ್ತಾನೆ, ಅವನಿಗೆ ಗೊತ್ತಿಲ್ಲ ಅಂತಲ್ಲ. ಆವಾಗ ಶಾಲೆಯಲ್ಲಿ ಒಂದು ಸಾರಿ ಸೈನ್ಸ್ ಎಕ್ಸಿಬಿಷನ್ ಮಾಡೋಣ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಎಲ್ಲರೂ ಮಾಡೆಲ್ ಮಾಡ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಈ ಹುಡುಗ, ನಾನು ಒಂದು ಮಾಡಲಾ ಬೇಡವಾ? ಮಾಡಿದ್ರೆ ನಾನು ಪ್ರೆಸೆಂಟ್ ಮಾಡಬೇಕು, ಬಂದವರೆಲ್ಲ ನಕ್ಬಿಟ್ಟು ಏನು ಡಬ್ಬ ಮಾಡಿದ್ಯಾ, ಏನು ಚೆನ್ನಾಗಿಲ್ಲ ನಿಂದು ಅಂದ್ಬಿಟ್ರೆ, ನಕ್ಬಿಟ್ರೆ ಅಂತ ಯೋಚನೆ ಮಾಡ್ತಿರ್ತಾನೆ. ಫ್ರೆಂಡ್ಸ್ ಕೇಳ್ತಾನೆ ಕ್ಲಾಸ್ರಲ್ಲಿ, ನಾನು ಒಂದು ಮಾಡೆಲ್ ಮಾಡ್ತೀನಿ ಕಣೋ ಅಂತ. ಫ್ರೆಂಡ್ಸ್ ಎಲ್ಲ, ನೀನಾ ಮಾಡಲ್ಲ, ಪೆದ್ಗುಂಡ ನೀನೇನು ಮಾಡೆಲ್ ಮಾಡ್ತೀಯಾ, ನಿನಗೇನು ಬರುತ್ತೆ ಅಂತ ಅಂದ್ಬಿಡ್ತಾರೆ. ಅವನು ಸುಮ್ಮನಾಗ್ಬಿಡ್ತಾನೆ. ಆಮೇಲೆ ಮನೆಗೆ ಹೋಗಿ ಯೋಚನೆ ಮಾಡ್ತಾನೆ, ರಾತ್ರಿ ಮಲ್ಕೊಂಡಾಗ ಒಂದು ಟ್ರೈ ಮಾಡಿಬಿಡೋಣ, ಹೋದರೆ ಹೋಗಲಿ, ಏನೋ ಒಂದು ರಿಸ್ಕ್ ತೊಗೊಳ್ಳೋಣ, ನಕ್ಕಿದ್ರೆ ನಕ್ಬಿಡ್ಲಿ, ಒಂದು ಎಕ್ಸಸೈಸ್ ಮಾಡಿಬಿಡೋಣ ಅನ್ಕೋತಾನೆ. ಒಂದು ಸಣ್ಣದು ಪೈಪು, ಹಳೇದು ವಾಟರ್ ಬಾಟ್ಲು ಎಲ್ಲ ಯೂಸ್ ಮಾಡಿಕೊಂಡು ವಾಟರ್ ಸೇವಿಂಗ್ದೊಂದು ಮಾಡೆಲ್ ಮಾಡ್ತಾನೆ. ಸೈನ್ಸ್ ಕ್ಲಬ್ಗೆ ತೊಗೊಂಬರ್ತಾನೆ, ಪ್ರೆಸೆಂಟು ಮಾಡ್ತಾನೆ. ಕೈಕಾಲೆಲ್ಲ ನಡುಗ್ತಾ ಇರುತ್ತೆ. ಫಸ್ಟ್ ಟೈಮ್ ನಾನು ಹಿಂಗೆ ನಿಂತಾಗ ಕೈಕಾಲು ನಡುಗ್ತಾ ಇತ್ತು, ಎದೆ ಒಡ್ಕೋತಾ ಇತ್ತು, ಬೆವರು ಬರ್ತಾಯಿತ್ತು. ಇವತ್ತು ಯಾವುದೂ ಆಗ್ತಿಲ್ಲ. ಫಸ್ಟ್ ಟೈಮು ನಾನು ಒಂದು ಹುಡುಗಿನ ಮಾತಾಡಿಸಿದಾಗ 20 ವರ್ಷ ನನಗೆ. ಹಿಂಗೆ ಕಾರಿಡಾರ್ಲಿ ಐ ಲವ್ ಯು ಅಂತ ಹೇಳಕ್ಕೆ ಹೋಗಿರಲಿಲ್ಲ, ಆಯಿತಾ? ನಾನು ಕೇಳಕ್ಕೆ ಹೋಗಿದ್ದು ಕ್ವಶನ್ ಪೇಪರ್ ಕೊಡಿ ಸೀನಿಯರ್ಸ್ದು ಅಂತ. ಯಾವಾಗ? ಕಾಲೇಜಲ್ಲಿ, ಸ್ಕೂಲಲ್ಲೂ ಅಲ್ಲ, ಕಾಲೇಜಲ್ಲಿ. ಆವಾಗ ಕೈ ಕಾಲು ಬಡಿತಾ ಇತ್ತು, ಎದೆ ಒಡ್ಕೋತಾ ಇತ್ತು, ಬಾಯಿ ಬಿಡಕ್ಕೆ ಬರ್ತಾನೆ ಇರಲಿಲ್ಲ ಪದ. ಕೂಲ್ ಡೇ, ಯಾಕೋ ಹಿಂಗೆ ಬೆವರ್ತಾ ಇದೆಯಾ ಅಂದರೆ ಇನ್ನೂ ಜಾಸ್ತಿ ಬೆವರು ಅಂದ್ಬಿಡ್ದ. ಕಷ್ಟ ಆಗ್ತಿತ್ತು. ದಿಸ್ ವಾಸ್ 20 years ago. ಅವತ್ತು ನಾನು ಡಿಸೈಡ್ ಮಾಡಿ ಇವತ್ತು ನೀನು ಮಾತಾಡಬೇಕು ಅಂತಂದರೆ 20 ವರ್ಷ ತಗೋತು. ಅದನ್ನು ಓವರ್ಕಮ್ ಮಾಡಿ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ನಿರರ್ಗಳವಾಗಿ ಮಾತಾಡಬೇಕಾದ್ರೆ 2 ವರ್ಷದಲ್ಲಿ ಆಗಲಿಲ್ಲ. ಅದೇ ಥರ ನಮ್ಮ ಪ್ರತಿಯೊಂದು ಜೀವನದಲ್ಲಿ ಕಷ್ಟ ಬರುತ್ತೆ. ಅದೇ ಥರ ಈ ಮಗುಗೂ ಕಷ್ಟ ಬಂತು. ಒಂದು ಮಾಡೆಲ್ನ ನಾನು ಹೇಗೆ ನಿಂತ್ಕೊಂಡು ಎಕ್ಸ್ಪ್ಲೈನ್ ಮಾಡಲಿ ಅಂತ ಯೋಚನೆ ಮಾಡ್ತು ಮಗು, ಕಷ್ಟಪಡ್ತು. ಆದರೆ ಒಂದು ಟ್ರೈ ಮಾಡಿಬಿಡೋಣ ಅಂತ ಪ್ರೆಸೆಂಟು ಮಾಡ್ತು. ಹೆಂಗೋ ನಿಂತ್ಕೊಂಡು ಏನೋ ಒಂದು ಪ್ರೆಸೆಂಟೇಷನ್ ಮಾಡಿದ್ರು. ಅವತ್ತು ಮುಗೀತು, ಆ ಹಬ್ಬ ಮುಗೀತಪ್ಪ ಇವತ್ತು ಅಂದ್ಕೊಂಡ. ಆ ಮಗುಗೆ ಪ್ರೈಸ್ ಬರಲಿಲ್ಲ. ಫಸ್ಟ್ ಪ್ರೈಸು ಬರಲಿಲ್ಲ, ಯಾವ ಪ್ರೈಸು ಬರಲಿಲ್ಲ. ಆದರೆ ಜೀವನದಲ್ಲಿ ಪ್ರೈಸ್ಗಿಂತ ಬಹಳ ಮುಖ್ಯವಾದ ಒಂದು ವಿಚಾರ ಅವನು ಗೆದ್ದ. ಯಾವುದು ಗೊತ್ತಾ? ಅದು ಕಾನ್ಫಿಡೆನ್ಸ್. ಅವನು ಗೆದ್ದಿದ್ದಿಷ್ಟೇ ಮಕ್ಕಳೇ ಆ್ಯಂಡ್ ಪೇರೆಂಟ್ಸ್.
ಅವ್ನು ನಿಂತ್ಕೊಂಡು ಮಾತಾಡಿದ್ದನ್ನು ನೋಡಿ ಅವರು ಟೀಚರ್ ಬಂದು ಅವನ ಬೆನ್ನು ತಟ್ಟಿ, ನೀನು ಅಟ್ಲೀಸ್ಟ್ ಶುರು ಮಾಡಿದೆ, ಅದು ಸಾಕು, ಒಂದು ಹೆಜ್ಜೆ ಇಟ್ಟೆ. ಮಗು ಹುಟ್ಟಿದ ತಕ್ಷಣ ಓಡಲ್ಲ, ಅದು ಫಸ್ಟ್ ನಿಂತ್ಕೋಬೇಕು. ಮೊದಲನೇ ಹೆಜ್ಜೆ ನಾವು ಎಷ್ಟು ವೆಯ್ಟ್ ಮಾಡ್ತಿರ್ತೀವಿ, ನನ್ನ ಮಗ ನನ್ನ ಮಗಳು ಮಾಡಲಿ ಅಂತೇಳಿ ಅಲ್ವಾ, ಫೋಟೋ ಇಟ್ಕೊಂಡು ಕಾಯ್ತಾ ಇರ್ತೀವಿ. ಮೊದಲನೇ ಹೆಜ್ಜೆ ಆ ಮಗುಗೆ ಎಷ್ಟು ಕಷ್ಟ ಗೊತ್ತಾ? ತುಂಬ ಕಷ್ಟಪಡುತ್ತೆ, ಬೀಳುತ್ತೆ ಏಳುತ್ತೆ. ಆದರೆ ಆ ಮಗು ಯಾವತ್ತಾರು ನಿಲ್ಲುತ್ತಾ? ನಿಲ್ಲಲ್ಲ. ಮತ್ತೆ ಮತ್ತೆ ಹೇಳುತ್ತೆ, ಮತ್ತೆ ಮತ್ತೆ ನಿಂತ್ಕೊಳ್ಳೋದು ಕಲಿಯುತ್ತೆ, ಆಮೇಲೆ ಓಡೋದು ಕಲಿಯುತ್ತೆ, ಆಮೇಲೆ 100 ಮೀಟರ್ಸ್ ರೇಸ್ ಸಹ ಓಡುತ್ತೆ. ಹಾಗೆ ಜೀವನದಲ್ಲಿ ಈ ಮಗು ಸಹ ನೀನು ಒಂದು ಸಣ್ಣ ಹೆಜ್ಜೆ ಇಟ್ಟೆ, ಒಳ್ಳೇದು ಮಾಡಿದೆ ಮಗು ಅಂತ ಅವ್ರ ಟೀಚರ್ಸ್ ಹೇಳಿದ್ರಲ್ಲ, ದಟ್ ವಾಸ್ ದಿ ವಿನ್ ಈ ಹ್ಯಾಡ್ ಇನ್ ಹಿಸ್ ಲೈಫ್. ದಟ್ ವಾಸ್ ದಿ ಫಸ್ಟ್ ಸ್ಟೆಪ್, ಇಟ್ ವಾಸ್ ರಿಕ್ವೈರ್ಡ್ ಫಾರ್ ಹಿಸ್ ಕಾನ್ಫಿಡೆನ್ಸ್. ಅದು ಜನರಲಿ ತುಂಬೋದು ನಮ್ಮ ಪೇರೆಂಟ್ಸು, ನಮ್ಮ ಟೀಚರ್ಸ್. ನಮ್ಮ ಜೀವನದಲ್ಲಿ ನಾವು ಸಾಯೋವರೆಗೂ ನಮ್ಮ ಬಗ್ಗೆ ಹೊಗಳವರು ಇಬ್ಬರೇ ಜೀವನದಲ್ಲಿ ಸ್ನೇಹಿತರೆ, ಇಬ್ಬರು. ಯಾರು ಗೊತ್ತಾ? ನಮ್ಮ ಪೇರೆಂಟ್ಸು ಅಲ್ವಾ? ಯಾರೇ ಸಿಗಲಿ, ಎಲ್ಲೇ ಸಿಗಲಿ, ನಮ್ಮ ಮಕ್ಕಳ ಬಗ್ಗೆ ನಾವು ಮಾತಾಡ್ತೀವಿ ಆ್ಯಸ್ ಎ ಪೇರೆಂಟ್ಸ್. ಇನ್ನೊಬ್ರು ಯಾರು ಗೊತ್ತಾ ಜೀವನದಲ್ಲಿ ನಮ್ಮ ಬಗ್ಗೆ ಮಾತಾಡೋರು? ಎರಡನೇವರು ಮತ್ತು ಕೊನೆಯವರು ನಮ್ಮ ಟೀಚರ್ಸ್. ಇವರಿಬ್ಬರನ್ನ ಬಿಟ್ಟು ಜೀವನದಲ್ಲಿ ನಮ್ಮ ಬಗ್ಗೆ ಇನ್ಯಾರೂ ಮಾತಾಡಲ್ಲ. ಅಣ್ಣ ತಮ್ಮನೂ ಮಾತಾಡಲ್ಲ, ರಿಲೇಟಿವ್ಸ್ ಅಂತೂ ಖಂಡಿತ ಒಳ್ಳೇದು ಮಾತಾಡಲ್ಲ ಅಲ್ವಾ? ಇವರಿಬ್ಬರೇ ನಮ್ಮ ಜೀವನ ಪೂರ್ತಿ ಮಾತಾಡೋದು. ಅದಕ್ಕೆ ಅವರಿಬ್ಬರಿಗೆ ನಾವು ಫಸ್ಟ್ ಸಲ್ಯೂಟ್ ಮಾಡಬೇಕು. ಯಾಕಂದರೆ ನಮ್ಮ ಬಗ್ಗೆ ಹೊಗಳೋರು ಇವರಿಬ್ಬರೇ ಜೀವನದಲ್ಲಿ. ಅವರಿಬ್ಬರು ತಿದ್ದಿ ನನ್ನ ಬೆನ್ನು ತಟ್ಟಿ ಮುಂದೆ ತಳ್ತಾರೆ ನೋಡಿ, ಅದು ನನಗೆ ಕಾನ್ಫಿಡೆನ್ಸ್ ಬರುತ್ತೆ. ಮುಂದೆ ನಾನು ಏನಾರು ಹೋಗಿ ಗೆಲ್ಬೋದು, ಮಾರ್ಕ್ಸ್ಗಾರು ಹೋಗಿ ಲ್ಯಾಂಡ್ ಆಗ್ಬೋದು. ಆ ಕಾನ್ಫಿಡೆನ್ಸ್ ನನಗೆ ಶುರುವಾಗದೇ ಇಲ್ಲಿ, ಮನೆಯಲ್ಲಿ, ದೆನ್ ಶಾಲೆಯಲ್ಲಿ. ಆಮೇಲೆ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನು ಒಂದು 5 ವಿಚಾರ ಹೇಳ್ಬಿಡ್ತೀನಿ ಸ್ನೇಹಿತರೆ, ಕಥೆಯಿಂದ ಮುಂದಕ್ಕೆ ಹೋಗೋಣ. ನೀವು ಎಡಗಡೆ ನೋಡಿ, ನಾಳೆ ಆ ಕಾನ್ಫಿಡೆಂಟ್ ಮಗು ನಿಮ್ಮ ಎಡಗಡೆ ಕೂತಿರ್ಬೋದು. ನಿಮ್ಮ ಬಲಗಡೆ ನೋಡಿ, ಆ ಕಾನ್ಫಿಡೆಂಟ್ ಮಗು ನಿಮ್ಮ ಬಲಗಡೆ ಕೂತಿರ್ಬೋದು. ಬಲಗಡೆಗೆ ಎಡಗಡೆ ಯಾಕೆ ನೋಡ್ತೀರಾ? ನಿಮ್ಮ ಒಳಗೆ ನೋಡಿ ಸ್ನೇಹಿತರೆ, ನಿಮ್ಮ ಒಳಗೆ ನೋಡಿ, ಅಲ್ಲಿ ಇರೋದು ಕಾನ್ಫಿಡೆನ್ಸ್. ಹೊರಗಡೆಯಿಂದ ಬರಲ್ಲ ಕಾನ್ಫಿಡೆನ್ಸ್, ಬರೋದು ಒಳಗಡೆಯಿಂದ. ಇಫ್ ಐ ಕ್ಯಾನ್ ವಿನ್ ಮೈಸೆಲ್ಫ್, ಐ ಕ್ಯಾನ್ ವಿನ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ಐ ಹ್ಯಾವ್ ಟು ಫಸ್ಟ್ ವಿನ್ ಮೈಸೆಲ್ಫ್. ನನ್ನನ್ನು ನಾನು ಗೆಲ್ಲಬೇಕು. ಅಲ್ಲಿ ಇರೋದು ನಮ್ಮ ಶಕ್ತಿ. ಅದು ಬಹಳ ಮುಖ್ಯ ಸ್ನೇಹಿತರೆ. ಹಾಗಾಗಿ ಒಳಗೆ ನೋಡ್ಕೊಳ್ಳಿ, ಡಿಸೈಡ್ ಮಾಡ್ಕೊಳ್ಳಿ, ನಾನು ಏನು ಮಾಡಬೇಕು ಜೀವನದಲ್ಲಿ ಅಂತ. ಅದಕ್ಕೆ ಹೆಜ್ಜೆ ಇಡಿ, ಸಣ್ಣ ಸಣ್ಣ ಹೆಜ್ಜೆ ಇಡಿ, ದೊಡ್ಡದು ಬೇಡ, ಸಣ್ಣ ಸಣ್ಣ ಹೆಜ್ಜೆ ಇಡಿ. ನೀವು ಅಲ್ಲಿಗೆ ತಲುಪೋದು ಒಂದಿನ ಗ್ಯಾರಂಟಿ. ಅದಕ್ಕೆ ಫೈರ್ ಇನ್ಸೈಡ್ ಶುಡ್ ಸ್ಟಾರ್ಟ್ ಫ್ರಮ್ ಯುವರ್ ಹಾರ್ಟ್. ಸೊ ಯು ಆರ್ ನಾಟ್ ಸ್ಮಾಲ್. ನೀವು ಚಿಕ್ಕವರಲ್ಲ, ನಿಮ್ಮ ಕನಸು ಚಿಕ್ಕದಲ್ಲ. ಆದರೆ ಯಾವುದು ಕಷ್ಟ ಅಂದರೆ ಹೆದರಿಕೆ ತುಂಬ ದೊಡ್ಡದು ಹೆದರಿಕೆ. ಏನು ಮಾಡೋಕ್ಕೂ ಹೆದರ್ತೀವಿ. ಫಸ್ಟ್ ಟೈಮ್ 2 ವೀಲರ್ ಓಡಿಸ್ಬೇಕಾದ್ರೆ ಹೆದರಿದ್ವಿ, ಫಸ್ಟ್ ಟೈಮ್ ಸೈಕಲ್ ಹೊಡಿಬೇಕಾದ್ರೆ ಹೆದರಿದ್ವಿ, ಫಸ್ಟ್ ಟೈಮ್ ಹುಡುಗಿ ಮಾತಾಡ್ಸ್ಬೇಕಾದ್ರೆ ಹೆದರಿದ್ವಿ, ಫಸ್ಟ್ ಟೈಮ್ ಸ್ಕೂಲ್ಗೆ ಹೋದಾಗ ಹೆದರಿದ್ವಿ, ಫಸ್ಟ್ ಟೈಮ್ ಫಾರಿನ್ಗೆ ಹೋದಾಗ ಹೆದರ್ಕೊಂಡ್ವಿ, ಫಸ್ಟ್ ಟೈಮ್ ಏನೇ ಮಾಡಿದ್ರು ಹೆದರ್ಕೊಂಡ್ವಿ. ಆದರೆ ನಿಲ್ಲಿಲ್ಲ ನಾವೆಲ್ಲವೇ, ಮುಂದುವರೆದ್ರಿಂದ ನಾವೆಲ್ಲ ಇವತ್ತು ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಾನು ಅಚೀವ್ ಮಾಡಿದ್ದೀನಿ ಅಂತ ಹೇಳ್ಕೋಬಹುದು. ಅದು ಬಹಳ ಮುಖ್ಯ. ಆ ಫಿಯರ್ನ ಗೆಲ್ಲಬೇಕು. ಡ್ರೀಮ್ ಬಿಗ್, ಸ್ಟಾರ್ಟ್ ಸ್ಮಾಲ್, ಮೂವ್ ವೆರಿ ಫಾಸ್ಟ್. ದೊಡ್ಡದಾಗಿ ಕನಸು ಕಾಣಿ, ಚಿಕ್ಕದಾಗಿ ಶುರು ಮಾಡಿ, ಆದರೆ ಫಾಸ್ಟಾಗಿ ಆಮೇಲೆ ಜೀವನದಲ್ಲಿ ಮುಂದುವರಿಯ ಸ್ನೇಹಿತರೆ. ಅದು ಬಹಳ ಮುಖ್ಯ. ಎವರಿ ಗ್ರೇಟ್ ಅಚೀವರ್, ಅವರು ಸೈಂಟಿಸ್ಟ್ ಆಗಿರ್ಬೋದು, ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಎಂಟ್ರಪ್ರಿನರ್ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು, ಒಬ್ಬರು ಸ್ಕೂಲ್ ಕನ್ಸ್ಟ್ರಕ್ಟ್ ಮಾಡಿದಂಥ ನಮ್ಮ ವೆಂಕಟರಮಣ ಸರ್ ಇರ್ಬೋದು, ರೈಟ್? ಎಲ್ಲರೂ ಒಂದು ಕನ್ಫ್ಯೂಷನಿಂದ ಶುರು ಮಾಡ್ತಾರೆ, ಒಂದು ಡೌಟಿಂದ ಶುರು ಮಾಡ್ತಾರೆ, ಒಂದು ಸಣ್ಣ ಡಿಸಿಷನಿಂದ ಶುರು ಮಾಡ್ತಾರೆ. ಹಾಗೆ ನಿಮ್ಮ ಚೇರ್ಮನ್ ಸರು ಒಂದು ಡಿಸೈಡ್ ಮಾಡಿ ಅವರ ಪ್ರಿನ್ಸಿಪಾಲ್ ಆಗಿದ್ದಂಥ ಒಂದು ಕಾಲೇಜಲ್ಲಿ ಒಳ್ಳೆ ಪೊಸಿಷನನ್ನು ಬಿಟ್ಟು ಬಂದು ಈ ಶಾಲೆಯನ್ನು ಕಟ್ತಾರೆ. ಹಾಗಾಗಿ ನೀವಿವತ್ತು ಇಷ್ಟು ಮಕ್ಕಳು ಇಲ್ಲಿ ಓದೋಕ್ಕೆ ಸಾಧ್ಯ ಆಯಿತು. ಹಾಗೆ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಸಣ್ಣ ಡಿಸಿಷನ್ ಅಷ್ಟೇ. ನಾವು ದೊಡ್ಡದು ಮಾಡ್ಕೋತೀವಿ ಮನಸ್ಸಿನಲ್ಲಿ, ಸಣ್ಣ ಡಿಸಿಷನ್ನು, ಅದನ್ನು ಗೆಲ್ಲಬೇಕಷ್ಟೇ. ವಿರಾಟ್ ಕೊಹ್ಲಿನೂ ಒಂದು ಸಣ್ಣ ಅಕಾಡೆಮಿಲೇ ಶುರು ಮಾಡಿದ್ದು, ಸುಧಾಮೂರ್ತಿಯವರು ಒಂದು ಸಣ್ಣ ಲೆಟ್ರ್ ಬರೆಯೋಕ್ಕೆ ಶುರು ಮಾಡಿದ್ದು, ನಿಖಿಲ್ ಕಾಮತ್ ಅವರು ಜೀರೋದ ಶುರು ಮಾಡೋಕ್ಕೆ ಮುಂಚೆ ನ್ಯೂಸ್ ಪೇಪರ್ ಓದ್ಕೊಂಡು ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ಬೋದು ಅಂತ ತಿಳ್ಕೊಂಡ್ರು. ಇವತ್ತು ಅವರೆಲ್ಲ ದೊಡ್ಡದಾಗಿ ಬೆಳೆದರು. ಅವರೆಲ್ಲ ಬೆಳೆದ್ರು ಅಂದರೆ ನಾನು ಯಾಕೆ ಬೆಳೆಯೋಕ್ಕಾಗಲ್ಲ? ನಾನು ಬೆಳಿಬೋದು. ಅದು ಅಂದ್ಕೊಂಡು ನಾವು ಮುಂದುವರಿಬೇಕಷ್ಟೇ. ಇಫ್ ವಿ ಕ್ಯಾನ್ ಸ್ಟಾರ್ಟ್ ಟುಡೇ.
ಸ್ಟಾರ್ಟಿಂಗ್ ಈಸ್ ಆಲ್ ವಿ ನೀಡ್, ರೈಟ್? ಎಂಡಿಂಗ್ ವಿಲ್ ಹ್ಯಾಪನ್. ಸೆಕೆಂಡು, ನಿಮ್ಮ ಸೂಪರ್ ಪವರ್ ಏನು ಗೊತ್ತಾ? ನಿಮ್ಮ ಸ್ಕಿಲ್ಸ್. ಯುವರ್ ಮಾರ್ಕ್ಸ್ ವಿಲ್ ಓಪನ್ ದಿ ಡೋರ್, ಬಟ್ ಯುವರ್ ಸ್ಕಿಲ್ಸ್ ವಿಲ್ ಕೀಪ್ ದಟ್ ಡೋರ್ ಓಪನ್. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಲರ್ನಿಂಗ್ ದಿ ಸ್ಕಿಲ್ಸ್. ಮೇಡಮ್ ಅವಾಗಲೇ ಸುಮಾರು ಪ್ರೆಸೆಂಟ್ ಮಾಡ್ತಾಯಿದ್ರು. ನಿಮ್ಮ ಶಾಲೆಯಲ್ಲಿ ಆಲ್ರೆಡಿ ಸಾಕಷ್ಟು ವಿಚಾರ ಇದನ್ನು ಹೇಳ್ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅದನ್ನು ಕಲಿಬೇಕು. ಮೊದಲನೇದು ಬಹಳ ಮುಖ್ಯವಾದದ್ದು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗಿರೋದು ಕ್ಯೂರಿಯಾಸಿಟಿ. ವೈ 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 ಹೌ ದಿಸ್ ಮೈಕ್ ವರ್ಕ್ಸ್, ವೈ ಆಮ್ ಐ ಸ್ಟ್ಯಾಂಡಿಂಗ್ ಹಿಯರ್, ವೈ ಆಮ್ ಐ ಸ್ಟಡಿಯಿಂಗ್ ದಿಸ್, ವೈ ಡಸ್ ದಿಸ್ ವರ್ಕ್ ಲೈಕ್ ದಿಸ್ ಅನ್ನೋದು ಕೇಳೋದನ್ನು ಕಲಿಸ್ಕೊಳ್ಳಿ. ಕ್ಯೂರಿಯಾಸಿಟಿ ವಿನ್ಸ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಪೀಪಲ್. ಯಾವುದೋ ಒಂದು ದೊಡ್ಡ ವ್ಯಕ್ತಿ ಜೊತೆ ಮಾತಾಡಬೇಕಂದ್ರೆ ನೀವು ವೈ ಅಂತ ಶುರು ಮಾಡಿ ಸ್ನೇಹಿತರೆ, ಅವ್ರು ನಿಮ್ಮ ಫ್ರೆಂಡ್ಸ್ ಆಗಿಬಿಡ್ತಾರೆ, ರೈಟ್? ಹಾಗೆ ಕ್ಯೂರಿಯಾಸಿಟಿನ ಇಟ್ಕೊಳ್ಳಿ. ಆಸ್ಕ್ ಲಾಟ್ ಆಫ್ ಕ್ವಶನ್ ವೈ. ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಇನ್ ದಿಸ್ ವರ್ಲ್ಡ್ ಇಸ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಅಷ್ಟು ಇಂಪಾರ್ಟೆಂಟ್ ಸ್ಕಿಲ್ ಇನ್ಯಾವುದೂ ಇಲ್ಲ ಜೀವನದಲ್ಲಿ. ಯಾಕಂದರೆ ಎಂಡ್ ಆಫ್ ದಿ ಡೇ ವಿ ಆಲ್ವೇಸ್ ಡೂ ಕಮ್ಯುನಿಕೇಷನ್. ನಾವೆಲ್ಲ ಯಾವುದೇ ಕೆಲಸಕ್ಕೆ ಸೇರ್ಕೊಳ್ಳಿ ಡೂಯರ್ ಆಗಿ ಸೇರ್ಕೋತೀವಿ. ಅಂದರೆ ನಾವು ಕೆಲಸ ಮಾಡ್ತಿರ್ತೀವಿ, 3 ರಿಂದ 5 ವರ್ಷ ಆದಮೇಲೆ ನಾವು ಮ್ಯಾನೇಜರ್ಸ್ ಆಗಿಬಿಡ್ತೀವಿ. ನಾವು ಜನರನ್ನು ಮ್ಯಾನೇಜ್ ಮಾಡ್ತೀವಿ, ಅವ್ರು ಕೆಲಸ ಮಾಡ್ತಾರೆ, ನಾವು ಮ್ಯಾನೇಜ್ ಮಾಡ್ತೀವಿ. ಒಂದು 8-10 ವರ್ಷ ಆದಮೇಲೆ ನೀವು ನಿಜವಾಗ್ಲೂ ಲೀಡರ್ಸ್ ಆದರೆ ಲೀಡರ್ಸ್ ಆಗಿಬಿಡ್ತೀರಿ. ಭಾಳಷ್ಟು ಜನ ಮ್ಯಾನೇಜರ್ಸ್ ಎಲ್ಲ ರಿಟೈರ್ಡ್ ಆಗಿಬಿಡ್ತೀವಿ. ಬಟ್ ಲೀಡರ್ಸ್ ಆಗಬೇಕು ಅಂದರೆ ಕಮ್ಯುನಿಕೇಟ್ ಮಾಡಬೇಕು, ಇನ್ಸ್ಪೈರ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು. ಆವಾಗಲೇ ನೀವು ಲೀಡರ್ಸ್ ಆಗೋದು. ಯಾವುದೇ ಫೀಲ್ಡ್ ತೊಗೊಳ್ಳಿ, ಅದು ಕಮರ್ಷಿಯಲ್ ತೊಗೊಳ್ಳಿ, ಎಜುಕೇಷನ್ ತೊಗೊಳ್ಳಿ, ಪಾಲಿಟಿಕ್ಸ್ ತೊಗೊಳ್ಳಿ, ಅದು ಬಹಳ ಮುಖ್ಯ. ದಿನ 2 ನಿಮಿಷ ಇಂಗ್ಲೀಷ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿ, ಪೇರೆಂಟ್ಸ್ ಜೊತೆ ಮಾತಾಡಿ, ಯಾರ ಜೊತೆ ಯಾರು ಮಾತಾಡಿ ಸ್ನೇಹಿತರೆ, ಕಲ್ತ್ಕೊಳ್ಳಿ. 3ನೇದು ಬಹಳ ಮುಖ್ಯವಾದದ್ದು ನಮ್ಮ ಜೀವನದಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ನಮಗೆ. ಯಾವುದಕ್ಕೂ ನಾವು ಮುನ್ನುಗ್ಗಲ್ಲ. ಬೀಳ್ತೀವಿ ಅನ್ನೋ ಹೆದರಿಕೆ ಜಾಸ್ತಿ, ಇನ್ನೊಬ್ಬರು ನೋಡಿ ನಗ್ತಾರೆ ಅನ್ನೋ ಹೆದರಿಕೆ ಜಾಸ್ತಿ. ಅದನ್ನು ಓವರ್ಕಮ್ ಮಾಡಬೇಕು. ಕೈ ಎತ್ತಿ ಕ್ವಶನ್ ಕೇಳಿ, ತಪ್ಪಾಗಲಿ ನಪ್ಪಾಗಲಿ ಮಾತಾಡಿ. ಆ ಒಂದು ಕಾನ್ಫಿಡೆನ್ಸ್ನ ಬೆಳೆಸ್ಕೊಳ್ಳಿ. 4ನೇದು ಕನ್ಸಿಸ್ಟೆಂಟಾಗಿ ಯಾವುದಾದ್ರು ಜೀವನದಲ್ಲಿ ಮಾಡಬೇಕು ನಾವು. ವಿರಾಟ್ ಕೊಹ್ಲಿನೂ ಸಹ ಸೀಸನಲ್ಲಿ ಒಂದು 100 ಮಾಡಲಿಲ್ಲ ಅಂದರೆ ಅವನ್ನೂ ತೆಗೆದುಬಿಡ್ತಾರೆ. ನೀವೆಷ್ಟೇ ಪಾಪ್ಯುಲರ್ ಆಗಿ, ಎಷ್ಟೇ ಸ್ಮಾರ್ಟಾಗಿ ಏನೇ ಮಾಡಿ, ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ಹಾಗಾಗಿ 15 ನಿಮಿಷ ನಿಮ್ದು ಯಾವುದಾದ್ರು ಒಂದು ಸ್ಕಿಲ್ ಬಗ್ಗೆ ಕಾಲ ಕಲೀರಿ. 5ನೇದು ಕ್ರಿಯೇಟಿವಿಟಿ. ಏನಾದ್ರು ಒಂದು ಮಾಡಿ, ಏನಾದ್ರು ಒಂದು ಕ್ರಿಯೇಟ್ ಮಾಡಿ, ಡ್ರಾ ಮಾಡಿ, ಬಿಲ್ಡ್ ಮಾಡಿ, ರೈಟ್? ಮೇಕ್ ಸಮಥಿಂಗ್ ಇನ್ ಯುವರ್ ಲೈಫ್. ಅದು ಕ್ರಿಯೇಟಿವಿಟಿ ಕಲ್ತ್ಕೊಡಿ. ಬಿಕಾಸ್ ಸ್ಕಿಲ್ಸ್ ವಿಲ್ ಮೇಕ್ ಯು ಅನ್ಸ್ಟಾಪಬಲ್. ಮಾರ್ಕ್ಸ್ ವಿಲ್ ಗೆಟ್ ಯು ದೇರ್, ಬಟ್ ಸ್ಕಿಲ್ಸ್ ವಿಲ್ ಮೇಕ್ ಯು ಅನ್ಸ್ಟಾಪಬಲ್. ಆ ಸ್ಕಿಲ್ಸ್ನ ಕಲ್ತ್ಕೊಳ್ಳಿ ಸ್ನೇಹಿತರೆ. ಬಿಕಾಸ್ ಈಗಿನ ಕಾಲದಲ್ಲಿ ಕಂಪನೀಸು ಡೋಂಟ್ ಹೈರ್ ಟಾಪರ್ಸ್, ಕಂಪನೀಸ್ ಹೈರ್ ಥಿಂಕರ್ಸ್, ಡೂವರ್ಸ್, ಕ್ರಿಯೇಟರ್ಸ್ ಆ್ಯಂಡ್ ಪ್ಲೇಯರ್ಸ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ಓದೋದ್ರ ಜೊತೆಗೆ ನಿಮ್ಮ ಮಕ್ಕಳಿಗೆ ಸ್ಕಿಲ್ಸನ್ನು ಕಲ್ತ್ಕೊಳ್ಳಿ. ಯಾಕಂದರೆ ಯಾವುದೇ ಸ್ಕೂಲ್ ಪ್ರಾಜೆಕ್ಟ್ ತೊಗೊಳ್ಳಿ, ಟಾಪರ್ ಮಾಡಲ್ಲ. ಜನರಲಿ ಅದರಲ್ಲಿ ತುಂಬ ಒಳ್ಳೆ ಸ್ಕಿಲ್ ಇರೋವಂಥವ್ರು ಇನಿಷಿಯೇಟಿವ್ ತಗೋತಾರೆ. ಇನಿಷಿಯೇಟಿವ್ ತಗೊಳ್ಳೋದು ನಮ್ಮ ಭಾರತದಲ್ಲಿ ತುಂಬ ಕಡಿಮೆ. ಯಾವುದಲ್ಲೂ ನಾವು ಇನಿಷಿಯೇಟಿವ್ ತಗೊಳ್ಳಲ್ಲ. ಅದಕ್ಕೆ ನಾವು ವರ್ಲ್ಡಲ್ಲಿ ಯಾವುದೇ ಕಂಪ್ನಿ ನೋಡಿ ಟಾಪಲ್ಲಿ ಎಲ್ಲೂ ಇಲ್ಲ, ನಾವು ಯಾವುದರಲ್ಲೂ ಇಲ್ಲ. ಪೆಟ್ರೋಲಿಯಂ ಇಂಡಸ್ಟ್ರಿ ತಗೊಳ್ಳಿ, ಫಾರ್ಮಾ ಇಂಡಸ್ಟ್ರಿ ತಗೊಳ್ಳಿ, ಫೈನಾನ್ಸ್ ಇಂಡಸ್ಟ್ರಿ ತಗೊಳ್ಳಿ, ಯಾವುದಾದ್ರು ತಗೊಳ್ಳಿ, ನಾವು ಫಸ್ಟ್ ಇಲ್ಲ ವರ್ಲ್ಡಲ್ಲಿ. ಯಾಕಿಲ್ಲ? ಬಿಕಾಸ್ ವಿ ಡೋಂಟ್ ಟೇಕ್ ಇನಿಷಿಯೇಟಿವ್ಸ್, ವಿ ಡೋಂಟ್ ಆ್ಯಕ್ಚುಲಿ ಎಕ್ಸಿಕ್ಯೂಟ್. ವೆರಿ ಇಂಪಾರ್ಟೆಂಟ್. 3ನೇದು ಕ್ರಿಯೇಟರ್ಸ್ ವರ್ಸಸ್ ಕನ್ಸ್ಯೂಮರ್ಸ್. ನಾವೆಲ್ಲ ಕನ್ಸ್ಯೂಮರ್ಸ್ ಆಗಿಬಿಟ್ಟಿದ್ದೀವಿ. ನಾವೆಲ್ಲ ರೀಲ್ಸ್ ನೋಡ್ತೀವಿ, ಡೈಲಿ 50 ರೀಲ್ಸ್ ನೋಡ್ತೀವಿ. ನಾವು 50 ರೀಲ್ಸ್ ನೋಡೋದ್ರಿಂದ ಯಾರೋ ಒಬ್ಬರು ರೀಲ್ಸ್ ಕ್ರಿಯೇಟ್ ಮಾಡಿದವರು ಮೇಲಕ್ಕೆ ಹೋಗ್ತಾರೆ, ಸಂಪಾದನೆ ಮಾಡ್ತಾರೆ, ಮುಂದುವರಿತಾರೆ. ನಾವೆಲ್ಲಿರ್ತೀವಿ? ನಾವು ಯಾವ ಆಳದಲ್ಲಿರ್ತೀವೋ ಆಳದಲ್ಲೇ ಉಳ್ಕೊಂಡಿರ್ತೀವಿ. ವಿ ಬಿಕಮ್ ಕನ್ಸ್ಯೂಮರ್ಸ್, ವಿ ಡೋಂಟ್ ಬಿಕಮ್ ಕ್ರಿಯೇಟರ್ಸ್. ಯಾವಾಗ ನಾವು ಕ್ರಿಯೇಟರ್ ಆಗೋದು ಅದನ್ನು ಹೇಳ್ಕೊಡಿ ಸ್ನೇಹಿತರೆ. ನಮ್ಮ ಮಕ್ಕಳು ದಿನ 50 ರೀಲ್ ನೋಡೋದಕ್ಕಿಂತ 1 ರೀಲ್ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡಿ, ಏನೋ ಒಂದು ಮಾಡಿ. ವಾಟ್ ಎವರ್ ಇಟ್ ಈಸ್. ರೀಲ್ಸೇ ಮಾಡಬೇಕು ಅಂತೇನಿಲ್ಲ, ಯಾವುದನ್ನಾರು ಒಂದು ಮಾಡಿ. ಮೇಕ್ ಎ ಸ್ಮಾಲ್ ರೋಬಾಟ್, ರೆಕಾರ್ಡ್ ಎಜುಕೇಷನಲ್ ವಿಡಿಯೋ, ಕ್ರಿಯೇಟ್ ಎ ಡ್ರಾಯಿಂಗ್ ಆರ್ ಎ ಕಾಮಿಕ್, ಬಿಲ್ಡ್ ಅನ್ ಆ್ಯಪ್ ವಿತ್ ಎ ಸಿಂಪಲ್ ಟೂಲ್ ಆರ್ ಎ ಸೈನ್ಸ್ ಪ್ರಾಜೆಕ್ಟ್ ಅಟ್ ಹೋಮ್. ಏನಾರು ಮಾಡಿ ಕ್ರಿಯೇಟರ್ ಆಗಿ. ಕ್ರಿಯೇಟರ್ ಈಸ್ ಒನ್ ಹೂ ಗೆಟ್ಸ್ ರೆಕಗ್ನೈಸ್ಡ್, ನಾಟ್ ದಿ ಕನ್ಸ್ಯೂಮರ್. ವಿ ಆಲ್ ಬಿಕಮ್ ಕನ್ಸ್ಯೂಮರ್ಸ್ ಆಫ್ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್. ವಿ ಕೀಪ್ ಬೈಯಿಂಗ್, ವಿ ಕೀಪ್ ಯೂಸಿಂಗ್, ವಿ ಕೀಪ್ ವಾಚಿಂಗ್ ರೀಲ್ಸ್ ಎವ್ರಿ ಡೇ because we want entertainment. That entertainment itself consumes us. We never do anything which is productive in our world. ಮಕ್ಕಳಿಗೆ ಕ್ರಿಯೇಟರ್ ಆಗೋದನ್ನ ಹೇಳ್ಕೊಡಿ, ಕನ್ಸ್ಯೂಮರ್ ಆಗೋದನ್ನ ಹೇಳ್ಕೊಡ್ಬೇಡಿ. ಕನ್ಸ್ಯೂಮರ್ ಎನಿವೇ ನಾವು ಆಗಿದ್ದೀವಿ,
ಕ್ರಿಯೇಟ್ ಮಾಡೋದನ್ನು ಕಲ್ತ್ಕೊಡಿ. ಏನಾರು ಆಗಲಿ, ಅದು ಒಂದು ಕೇಕ್ ಮಾಡ್ತಾರ ಮಾಡಲಿ, ಒಂದು ಡಿಸೈನ್ ಮಾಡ್ತಾರ ಮಾಡಲಿ, ಏನೋ ಒಂದು ಮಾಡಲಿ. ಲೆಟ್ ದೆಮ್ ಬಿಕಮ್ ಕ್ರಿಯೇಟರ್ಸ್, ಮೈ ಡಿಯರ್ ಫ್ರೆಂಡ್ಸ್. ಡೋಂಟ್ ಸ್ಕ್ರಾಲ್ ಯುವರ್ ಲೈಫ್ ಅವೇ. ಕ್ರಿಯೇಟ್ ಮೋರ್, ಕನ್ಸ್ಯೂಮ್ ಲೆಸ್. More and more you become creators, more and more you will get somewhere. ನೀವು ನಿಮ್ಮ ಮಕ್ಕಳು ಎಸ್ಪೆಷಲಿ ವೆರಿ ಲಕ್ಕಿ. ಗೊತ್ತಾ ಯಾಕೆ ಗೊತ್ತಾ? ನಮ್ಮ ಭಾರತ ಸೆಕೆಂಡ್ ಫಾಸ್ಟೆಸ್ಟ್, ದಿ ನಂಬರ್ 1 ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರಿ ಇನ್ ದಿಸ್ ವರ್ಲ್ಡ್, ಇಂಡಿಯಾ. ಕರ್ನಾಟಕ ಸೆಕೆಂಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟೇಟ್ ಇನ್ ದಿ ಕಂಟ್ರಿ. You know what is the fastest growing city in this entire world? Namma Bengaluru. Fastest growing city in this entire world is Namma Bengaluru. ಇಲ್ಲಿರೋ ಆಪರ್ಚುನಿಟಿ ನಿಮ್ಗೆ ಎಲ್ಲೂ ಸಿಗಲ್ಲ, ಅಮೇರಿಕಾದಲ್ಲೂ ಸಿಗಲ್ಲ. ಹಾಗಾಗಿ ಇದನ್ನು ಉಪಯೋಗಿಸ್ಕೊಂಡು ನಾವು ರೈಡ್ ಮಾಡೋದಷ್ಟೇ. ವೇವ್ ಏರ್ತಾ ಇದೆ, ನಾವೊಂದು ತೋಣಿ ಕಟ್ಕೊಂಡು ಆ ವೇವ್ ಮೇಲೆ ಕೂತ್ಕೊಂಡು ಆ ವೇವ್ ಜೊತೆ ನಾವು ರೈಡ್ ಆಗೋದಷ್ಟೇ ಬಾಕಿ ಇರೋದು. ನಿಮ್ಮ ಮಕ್ಕಳು ಬಹಳ ಲಕ್ಕಿ, ಬಿಕಾಸ್ ದೇ ಆರ್ ನಾಟ್ ಬಾರ್ನ್ ಇನ್ ಪ್ಯಾಲೆಸ್ಟೈನ್, ದೇ ಆರ್ ನಾಟ್ ಬಾರ್ನ್ ಇನ್ ಪಾಕಿಸ್ತಾನ್, ದೇ ಆರ್ ನಾಟ್ ಬಾರ್ನ್ ಇನ್ ಉಕ್ರೇನ್. ಅಲ್ಲೆಲ್ಲ ಹುಟ್ಟಿದ್ರೆ ಇಷ್ಟೊಂದು ಗನ್ ಹಿಡ್ಕೊಂಡು ಓಡಾಡಬೇಕಾಗಿತ್ತು ನಮ್ಮ ಮಕ್ಕಳು. ಮಾಡ್ತಿಲ್ಲ. ಇಲ್ಲಿ ಕೂತ್ಕೊಂಡು ಈ ಆಡಿಟೋರಿಯಮಲ್ಲಿ ಪಾಠ ಕೇಳ್ತಾ ಇದ್ದೀರಿ, ಕಲಿತಾ ಇದ್ದೀರಿ, ಮುಂದುವರಿಯೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಇದು ದಟ್ ಈಸ್ ವೈ ಐ ಸೇ ಇಟ್ಸ್ ವೆರಿ ಲಕ್ಕಿ. 15 ನಿಮಿಷ ನಿಮ್ಮ ಮಕ್ಕಳದು ಆಚೆ ತಕ್ಕೊಂಡು ಏನಾರು ಒಂದು ಮಾಡಿ, ಡ್ರಾಯಿಂಗ್ ಮಾಡಿ, ಪಬ್ಲಿಕ್ ಸ್ಪೀಕಿಂಗ್ ಮಾಡಿ, ಇದು ಏನೋ ಒಂದು ಟ್ರೈನಿಂಗ್ ತಗೊಳ್ಳಿ, ರೈಟ್, ಮಾಡೆಲ್ಸ್ ಬಿಲ್ಡ್ ಮಾಡಿ, ಸ್ಪೋರ್ಟ್ಸ್ ಮಾಡಿ, ರೈಟಿಂಗ್ ಮಾಡಿ, ಏನೋ ಒಂದು ಮಾಡಿ. ಸ್ಕಿಲ್ಸ್ ಬಿಯಾಂಡ್ ಎಜುಕೇಷನ್. ಪ್ಲೀಸ್ ಲರ್ನ್ ಸಮಥಿಂಗ್. 15 minutes a day. 15 minutes a day ನೀವು 1 ವರ್ಷ ಮಾಡಿಬಿಟ್ರೆ ಯಾವುದಾದ್ರು ಕ್ರಿಯೆಯಲ್ಲಿ ಯು ವಿಲ್ ಬಿಕಮ್ ದಿ ಟಾಪ್ 5% ಇನ್ ದಿಸ್ ವರ್ಲ್ಡ್, ನಾಟ್ ಜಸ್ಟ್ ಇಂಡಿಯಾ, ಇನ್ ದಿಸ್ ವರ್ಲ್ಡ್. ಯು ವಿಲ್ ಬೀಟ್ ದಿ 95% ಅಂಡ್ ಮೂವ್ ಟು ದಿ ಟಾಪ್. ಆ್ಯಂಡ್ ಟಾಪಲ್ಲಿರೋ ಯಾರನ್ನಾರು ತೊಗೊಳ್ಳಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಸ್ಪೋರ್ಟ್ಸ್ ಇಂಡಸ್ಟ್ರಿ, ಟೆಕ್ನಾಲಜಿ ಇಂಡಸ್ಟ್ರಿ, ದೇ ಆರ್ ಇನ್ ಹೈ ಡಿಮ್ಯಾಂಡ್. ಟಾಪ್ 5% ಡ್ಯಾನ್ಸರ್ಸ್, ಹೈ ಇನ್ ಡಿಮ್ಯಾಂಡ್. ಟಾಪ್ 5% ಸಿಂಗರ್ಸ್, ಹೈ ಇನ್ ಡಿಮ್ಯಾಂಡ್. ಆ್ಯಕ್ಟರ್ಸ್, educationists, everybody is in high in demand. You will beat 95% if you spend 15 minutes a day. That's it. We will not ask you more. So it's very important. Bangalore gives you that opportunity. Utilize ಮಾಡ್ಕೊಳ್ಳಿ, ಎತ್ತರಕ್ಕೆ ಬೆಳೀರಿ. 5ನೇದು ಕೊನೆಯದು, ಕಾನ್ಫಿಡೆನ್ಸ್ ಯಾವತ್ತೂ ಹೊರಗಡೆಯಿಂದ ಬರಲ್ಲ, ಅದು ಒಳಗಡೆಯಿಂದ ಬರಬೇಕು. ಇಟ್ ಈಸ್ ನಾಟ್ ಬಾರ್ನ್, ಇಟ್ ಈಸ್ ಬಿಲ್ಟ್. ಟ್ಯಾಲೆಂಟ್ ಎಷ್ಟೇ ಇರಲಿ, ಕನ್ಸಿಸ್ಟೆನ್ಸಿ ಚೆನ್ನಾಗಿ ಆಡಿದ್ರು ಅಂದರೆ ಆ ವ್ಯಕ್ತಿ ಕ್ರಿಕೆಟಲ್ಲೂ ಇರ್ತಾರೆ, ಫುಟ್ಬಾಲಲ್ಲೂ ಇರ್ತಾರೆ, ಎಜುಕೇಷನಲ್ಲೂ ಇರ್ತಾರೆ, ಕಂಪ್ನಿಯಲ್ಲೂ ಇರ್ತಾರೆ. ಸೊ ಹಾಗಾಗಿ ಅದನ್ನು ಬೆಳೆಸ್ಕೊಳ್ಳಿ. ಐ ನೋ ಯು ಆರ್ ನಾಟ್ ಅಫ್ರೇಡ್ ಆಫ್ ಬೀಯಿಂಗ್ ರಾಂಗ್. ತಪ್ಪಲ್ಲಿ ನಿಮ್ಗೆ ಹೆದರಿಕೆ ಇಲ್ಲ. ಬೇರೆಯವರು ನನ್ನ ತಪ್ಪು ನೋಡಿ ನಕ್ಬಿಟ್ರೆ ಅನ್ನೋ ಹೆದರಿಕೆ ನಮಗೆ ಅಲ್ವಾ? ಎಲ್ಲಿವರೆಗೆ ನೀವು ಬೇರೆಯವ್ರ ಬೆಲೆ ಕೊಡಿತಿರ್ತೀರಿ ಅಲ್ಲಿವರೆಗೆ ನಾವು ಯಾವ ಹಳ್ಳದಲ್ಲಿರ್ತೀವಿ ಅಲ್ಲೇ ಇರ್ತೀವಿ, ಹತ್ತೋದೇ ಇಲ್ಲ. ಸೊ ಬೇರೆಯವ್ರ ಬೆಲೆ ಕೊಡೋದಕ್ಕಿಂತ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಂಡು ಎತ್ತರಕ್ಕೆ ಬೆಳೆದ್ರೆ ಮಕ್ಕಳೇ, ನಿಮ್ಮನ್ನು ಹಿಡಿಯೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಒಳಗೆ ನೋಡಿ ಅದನ್ನು ಎತ್ತರವಾಗಿ ಬೆಳೆಸ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ಮೂವ್ ಆನ್, ಬಿ ಬ್ರೇವ್, ಬಿಕಾಸ್ ಸಕ್ಸಸ್ ವಿಲ್ ರಿಪೀಟ್ ಇಟ್ ಸೆಲ್ಫ್. ಸಕ್ಸಸ್ ಬ್ರೀಡ್ಸ್ ಸಕ್ಸಸ್ ಅಂತೀವಿ. ಒಂದು ಸಣ್ಣ ಸಕ್ಸಸ್ ಆದರೆ ಸಾಕು, ಸೆಲೆಬ್ರೇಟ್ ಮಾಡಿ, ಕೇಕ್ ಕಟ್ ಮಾಡಬೇಕಾಗಿಲ್ಲ, ಫ್ರೆಂಡ್ಸ್ ಕರಿಬೇಕಾಗಿಲ್ಲ, ನಾನು ಇದನ್ನು ಮಾಡಿದೆ ಅಂತ ಹೇಳಿ. ಅದು ಒಂದು ಮ್ಯಾಥ್ಸಲ್ಲಿ ಒಂದು ಪ್ರಾಬ್ಲಮ್ ಮಾಡೋದಿರ್ಬೋದು, ನಾನು ಮಾಡಿದೆ ಅಂತೇಳಿ. ಎಲ್ಲಿವರೆಗೆ ನಿಮ್ಮನ್ನು ನೀವು ಸೆಲೆಬ್ರೇಟ್ ಮಾಡ್ಕೊಂಡು ಪುಷ್ ಮಾಡ್ತೀರಿ ಅಲ್ಲಿವರೆಗೆ ನಿಮ್ಮ ಮೈಂಡು ನಿಮ್ಮನ್ನು ಟ್ರೈನ್ ಮಾಡುತ್ತೆ, ಇನ್ನೂ ಎತ್ತರಕ್ಕೆ ಹೋಗು ಅಂತ. ಯಾಕಂದರೆ ಯಾರೋ ಒಬ್ಬ ಚಾಮುಂಡಿ ಬೆಟ್ಟ ಹತ್ತಿದವನು ನಾಳೆ ಮೌಂಟ್ ಎವರೆಸ್ಟ್ ಹತ್ತಾನೆ, ಬೆಟ್ಟನೇ ಹತ್ತೇ ಇರೋನು ಅವ್ರ ಮನೆಯಲ್ಲೇ ಮಲಗಿರ್ತಾನೆ. ಮೊದಲನೇ ಸ್ಟೆಪ್ ಹತ್ತಲಿಲ್ಲ ಅಂದರೆ 1300ನೇ ಸ್ಟೆಪ್ ಹತ್ತಕ್ಕಾಗಲ್ಲ. ಮೊದಲನೇ ಸ್ಟೆಪ್ ಹತ್ತಬೇಕು, ನಾವು ಎದ್ದೇಳಬೇಕು, ಅದನ್ನು ಮಾಡಬೇಕು. ಹಾಗಾಗಿ ಕೀಪ್ ಮೂವಿಂಗ್, ಡೋಂಟ್ ಸ್ಟಾಪ್, ಕೀಪ್ ಮೂವಿಂಗ್. ದಟ್ ಈಸ್ ದಿ ಓನ್ಲಿ ವೇ ಟು ಗೆಟ್ ಸಮ್ವೇರ್. ಎಲ್ಲರೂ ಹೋಗಬೇಕು ಅಂದರೆ ನಾವು ಮೂವ್ ಆಗ್ತಾ ಇರಬೇಕು. ಒಂದು ಕಡೆ ಕೂತ್ಕೊಂಡು ನಾವೆಲ್ಲೂ ಹೋಗೋಕ್ಕಾಗಲ್ಲ, ಎಲ್ಲೋ ಎದ್ದು ಓಡಾಡಬೇಕು. ನಾವು ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಅಂತ ಒಂದು ಏಮ್ ಇಟ್ಕೊಳ್ಳಿ, ಅದ್ರ ಕಡೆ ಬಿಲ್ಡ್ ಮಾಡಿ, ಅದ್ರ ಕಡೆ ಮೂವ್ ಮಾಡ್ತಾ ಇರಿ. ನೀವು ಅದನ್ನು ತಲುಪ್ತೀರಾ. ಇವತ್ತು ತಲುಪಲ್ಲ, 1 ವರ್ಷ ಆದಮೇಲೆ ತಲುಪ್ತೀರಾ, ಇಲ್ಲ 10 ವರ್ಷ ಆದಮೇಲೆ ತಲುಪ್ತೀರಾ, ಗೊತ್ತಿಲ್ಲ. ಬಟ್ ಯು ವಿಲ್ ರೀಚ್ ದೇರ್ ಪ್ರೊವೈಡೆಡ್ ಯು ಸ್ಟಾರ್ಟ್ ವಾಕಿಂಗ್. ನೀವು ಶುರುನೇ ಮಾಡಲಿಲ್ಲ ಅಂದರೆ ಅಲ್ಲೇ ಮಲ್ಕೊಂಡಿರ್ತೀವಿ ಓದ್ಕೊಂಡು. ಬಹಳ ಮುಖ್ಯ. ಸೊ ಅದಕ್ಕೆ 5 ಸೆಕೆಂಡ್ ನೀವು ಕ್ಲೋಸ್ ಮಾಡ್ಕೊಳ್ಳಿ ಕಣ್ಣು. ಇಮ್ಯಾಜಿನ್ ಯುವರ್ ಫ್ಯೂಚರ್ ಸ್ಟ್ಯಾಂಡಿಂಗ್ ಆನ್ ಎ ಸ್ಟೇಜ್. ಕ್ಲೋಸ್ ಮಾಡಿ ಕಣ್ಣು, ಕ್ಲೋಸ್ ಮಾಡಿ.
ನೀವು ಯಾವ ಏಜ್ ಗ್ರೂಪಲ್ಲಾರೋ ಇರ್ಬೋದು, ತೊಂದರೆ ಇಲ್ಲ, ಮಕ್ಕಳೇ ಕೋರ್ಸ್ ಮಾಡಬೇಕು ಅಂತಿಲ್ಲ. ನೀವು ಕಣ್ಣು ಮುಚ್ಚಿ ನಿಮ್ಮನ್ನು ನೀವು ಯೋಚನೆ ಮಾಡಿ ನೀವು ಒಂದು ಸ್ಟೇಜ್ ಮೇಲೆ ಇರ್ಬೋದು, ರಿಸೀವಿಂಗ್ ಎನ್ ಅವಾರ್ಡ್, ವರ್ಕಿಂಗ್ ಇನ್ ಎ ಡ್ರೀಮ್ ಜಾಬ್, ಆರ್ ಹೆಲ್ಪಿಂಗ್ ಯುವರ್ ಫ್ಯಾಮಿಲಿ, ಆರ್ ಸ್ಟಾರ್ಟಿಂಗ್ ಎ ಕಂಪ್ನಿ, ಆರ್ ಸಾಲ್ವಿಂಗ್ ಎ ಬಿಗ್ ಪ್ರಾಬ್ಲಮ್ ಇನ್ ದಿಸ್ ವರ್ಲ್ಡ್. ದೆನ್ ಸೇ ಪವರ್ಫುಲಿ, ದಿ ಫ್ಯೂಚರ್ ಇಸ್ ನಾಟ್ ಫಾರ್. ನನ್ನ ಫ್ಯೂಚರ್ ತುಂಬ ದೂರ ಇಲ್ಲ, ಇಲ್ಲೇ ಹತ್ತಿರದಲ್ಲಿದೆ, ಅದು ಇಟ್ಸ್ ವೆಯ್ಟಿಂಗ್ ಫಾರ್ ಮೀ ಅಂತ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ಳಿ ಸ್ನೇಹಿತರೆ. ಮನಸ್ಸಿನಲ್ಲಿ ಅಂದ್ಕೊಳ್ಳಿ, ಯು ವಿಲ್ ರೀಚ್ ದೇರ್. ದಿ ಫ್ಯೂಚರ್ ಇಸ್ ನಾಟ್ ಫಾರ್, ಇಟ್ ಈಸ್ ವೆಯ್ಟಿಂಗ್ ಫಾರ್ ಯು. ಬಟ್ ಯು ಹ್ಯಾವ್ ಟು ಟೇಕ್ ಒನ್ ಸ್ಮಾಲ್ ಸ್ಟೆಪ್ ಟುಡೇ. ನೀವು ಕಣ್ಣು ಮುಚ್ಕೊಂಡು ಹಂಗೆ ನಿದ್ದೆಗೆ ಹೋಗ್ಬಿಡ್ಬೇಡಿ, ರಾತ್ರಿ ಮಲ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಕಣ್ಣು ಬಿಡಿ, ಒಂದು ಹೆಜ್ಜೆ ನಾನು ಇಡ್ತೀನಿ ಆ ಕಡೆಗೆ ಅಂತ ಹೇಳ್ಕೊಳ್ಳಿ. ಅದು ಹೆಲ್ತ್ ಇರ್ಬೋದು, ತೊಂದರೆ ಇಲ್ಲ. ಏನಾದ್ರು ಗೋಲ್ಸ್ ಇರ್ಬೋದು. ಆ ಗೋಲ್ಸ್ನ ನಾನು ನಾಳೆ ಅಚೀವ್ ಮಾಡ್ತೀನೋ, 1 ವರ್ಷ ಆದಮೇಲೆ ಮಾಡ್ತೀನೋ, 10 ವರ್ಷ ಆದಮೇಲೆ ಮಾಡ್ತೀನೋ ಗೊತ್ತಿಲ್ಲ. ಬಟ್ ನನಗೊಂದು ಗೋಲ್ ಇದೆ, ಅದನ್ನು ನಾನು ಅಚೀವ್ ಮಾಡಬೇಕು. ಅದು ಏನಾರು ಆಗಲಿ, ಅದಕ್ಕೆ ನಾನು ಇವತ್ತು ಹೆಜ್ಜೆ ಇಡ್ತೀನಿ ಅಂತ ಇವತ್ತು ನೀವು ಡಿಸೈಡ್ ಮಾಡಬೇಕು. ಡಿಸೈಡ್ ಮಾಡಲಿಲ್ವಾ, ಆ ಕಡೆ ಹೋಗೋದೇ ಇಲ್ಲ, ಆ ಕಡೆ ಅಚೀವ್ ಮಾಡೋದೇ ಇಲ್ಲ. ಬಹಳ ಮುಖ್ಯ. ಯು ಆರ್ ನಾಟ್ ಟು ಯಂಗ್, ಯು ಆರ್ ನಾಟ್ ಟು ಆವರೇಜ್, ಯು ಆರ್ ನಾಟ್ ಟು ಸ್ಮಾಲ್. ಯು ಕ್ಯಾನ್ ಅಚೀವ್. If you decide, you can become one. You are the next scientist, you are the next leader, you are the next founder, you are the next problem solver. You are the next inspiration to this world, children. You are the next inspiration. And when the world asks, ನಿಮಗೆ ನಾಳೆ ಮಕ್ಕಳೇ ವರ್ಲ್ಡು ಕೇಳಿದ್ರೆ ಎಲ್ಲಿ ಶುರು ಆಯಿತು ನಿನ್ನ ಜರ್ನಿ ಅಂದರೆ ನೀವೇನು ಹೇಳ್ತೀರಿ ಹೇಳಿ? ಇನ್ ಮೈ ಸ್ಕೂಲ್, ಟು ದಿಸ್ ವೆರಿ ಡೇ, ಇನ್ ಮಾಲ್ಗುಡಿ ವಿದ್ಯಾನಿಕೇತನ್. ಟುಡೇ, ಇವತ್ತು, ಐ ಡಿಸೈಡೆಡ್ ಟು ಬಿಲೀವ್ ಇನ್ ಮೈ ಸೆಲ್ಫ್. ಇವತ್ತು ನಾನು ಮಾಲ್ಗುಡಿ ವಿದ್ಯಾಶಾಲೆಯಲ್ಲಿ ನನ್ನನ್ನು ನಾನು ನಂಬಕ್ಕೆ ಶುರು ಆದೆ. ನಾನು ಒಂದು ಏಮ್ ಇಟ್ಕೊಂಡೆ, ಆ ಕಡೆಗೆ ನಾನು ಹೆಜ್ಜೆ ಹಾಕಬೇಕು ಅಂತ ಶುರು ಮಾಡಿಕೊಂಡೆ. ಯಾಕಂದರೆ ದ್ರೋಣಾಚಾರ್ಯರು ಅರ್ಜುನನ್ ಕೇಳಿದಾಗ, ನೀವು ಬಿಲ್ಲು ಹೊಡಿಬೇಕಾದ್ರೆ ಏನಪ್ಪ ಕಾಣುತ್ತೆ ನಿನಗೆ ಎಲ್ಲಂದರು? 100 ಜನನ ವಿಚಾರಿಸಿದ್ರು. ಎಲ್ಲರೂ ಮೋಡ ಕಾಣುತ್ತೆ ಸರ್, ಆಕಾಶ ಕಾಣುತ್ತೆ ಸರ್, ಮರ ಕಾಣುತ್ತೆ ಸರ್, ಎಲೆ ಕಾಣ್ತಾ ಇದೆ ಸರ್, ಎಷ್ಟೊಂದಿದೆ. ಓ, ಪಕ್ಷಿದು ಫೆದರ್ಸ್ ಎಷ್ಟು ಚೆನ್ನಾಗಿದೆ ಸರ್, ಕಲರಾಗಿ ಕಾಣುತ್ತೆ ಅಂತಂದರು. ಅರ್ಜುನ ಏನಂದ ಹೇಳಿ? ನನಗೆ ಆ ಪಕ್ಷಿಯ ಕಣ್ಣು ಮಾತ್ರ ಕಾಣುತ್ತೆ, ಇನ್ನು ವರ್ಲ್ಡಲ್ಲಿ ಏನಂದ್ರೂ ಕಾಣಲ್ಲ. ಅದು ಅವನ ಗುರಿ ಇತ್ತು. ಆ ಥರ ಒಂದು ಜೀವನದಲ್ಲಿ ನಾವು ಒಂದು ಗುರಿಯನ್ನು ಇಟ್ಟುಕೊಂಡ್ರೆ ಅರ್ಜುನನ ರೀತಿ ನಾವು ಆ ಫೀಲ್ಡ್ನಲ್ಲಿ ನಂಬರ್ 1 ಆಗೋದ್ರಲ್ಲಿ ತಪ್ಪೇ ಇಲ್ಲ. ನೀವು ಅಚೀವ್ ಮಾಡ್ಬೋದು, ಅದು ನಾನು ಮಾಡ್ಬೋದು, ಇಲ್ಲಿ ಕೂತಿರೋ ಪ್ರತಿಯೊಬ್ಬರೂ ಮಾಡ್ಬೋದು, ನಾನು ಕೂತಿರೋ ಪ್ರತಿಯೊಬ್ಬ ಮಗು ಸಹ ಮಾಡ್ಬೋದು. ಆ ಏಮ್ ಇಟ್ಕೊಂಡು ಅದರ ಕಡೆಗೆ ನೀವು ಮುಂದುವರಿಬೇಕಷ್ಟೇ. ಹೋಲ್ ವರ್ಲ್ಡ್ ವಿಲ್ ಕಾನ್ಸ್ಪೈರ್ ಟು ಮೇಕ್ ಇಟ್ ಟ್ರೂ. ಅದಕ್ಕೆ ಯುವರ್ ಫ್ಯೂಚರ್ ಇಸ್ ನಾಟ್ ರಿಟರ್ನ್ ಎಟ್ ಮೈ ಡಿಯರ್ ಚಿಲ್ಡ್ರನ್. ನಿಮ್ಮ ಫ್ಯೂಚರ್ ಇನ್ನೂ ಬರ್ತಿಲ್ಲ. ನಮ್ಮದು ಒಂದು ಅರ್ಧಂಬರ್ಧ ಬರೆದ್ಬಿಟ್ಟಿದೆ, ಇನ್ನೊಂದು ಅರ್ಧಂಬರ್ಧ ಉಳ್ಕೊಂಡಿದೆ ಅಷ್ಟೇ. ಅರ್ಧಂಬರ್ಧಕ್ಕೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು, ರೈಟ್? ಆದರೆ ನಿಮ್ಮದು ಇನ್ನೂ ಫ್ಯೂಚರ್ ರೈಟ್ ಆಗಿಲ್ಲ. ನೀವು ಇನ್ನೂ ಬಹಳ ಯಂಗಿದ್ದೀರಿ. ಹಾಗಾಗಿ ನಿಮ್ಮ ಫ್ಯೂಚರ್ನ ನೀವು ಬರೀತೀರಿ. ಅದನ್ನು ಇವತ್ತಿಂದ ಶುರು ಮಾಡಿ. ಇವತ್ತಿಂದ ಶುರು ಮಾಡಿದ್ರೆ ನೀವು ಒಂದು ದಿನ ಅದನ್ನು ಬರೀತೀರಿ, ಅದನ್ನು ಅಚೀವ್ ಮಾಡ್ತೀರಿ. ಹಾಗಾಗಿ ನಾನು ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಮಿಸ್ ಮಾಧವಿ ಮೇಡಮ್, ಥ್ಯಾಂಕ್ ಯು ಅಜಯ್ ಸರ್ ಆ್ಯಂಡ್ ವೆಂಕಟರಮಣ ಸರ್ ಫಾರ್ ಕಾಲಿಂಗ್ ಮೀ ಟುಡೇ ಆ್ಯಂಡ್ ಗಿವಿಂಗ್ ಮೀ ಅನ್ ಆಪರ್ಚುನಿಟಿ ಟು ಸ್ಪೀಕ್ ಟು ಆಲ್ ಆಫ್ ಯು. ಆ್ಯಂಡ್ ಥ್ಯಾಂಕ್ ಟು ಆಲ್ ಆಫ್ ಯು. ಧನ್ಯವಾದಗಳು. ಗೋ ಬಿಲ್ಡ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಇನ್ ದಿಸ್ ವರ್ಲ್ಡ್. ಗೋ ಆ್ಯಂಡ್ ಬಿಲ್ಡ್ ಸಮಥಿಂಗ್. ಥ್ಯಾಂಕ್ ಯು ಸೊ ಮಚ್. ಹಾಗೆ ನಾನು ಭಾಳಷ್ಟು ಕಾಲೇಜ್ಗೆ ವಿಸಿಟ್ ಮಾಡ್ತೀನಿ, ಭಾಳಷ್ಟು ಸ್ಟೂಡೆಂಟ್ಸ್ ಜೊತೆ ಮಾತಾಡ್ತೀನಿ. ನೀವು ಡಾಕ್ಟರ್ ಧರ್ಮಪ್ರಸಾದ್ ಅಂತ ಕೊಟ್ಟರೆ ಯೂಟ್ಯೂಬಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಇದ್ದೀನಿ. ಸೊ ಹಾಗೆ ಇದೊಂದು ಬುಕ್ ಬರೆದಿದ್ದೀನಿ, 7 ಗೈಡ್ಸ್ ಟು ಎಸೆನ್ಷಿಯಲ್ ಜಾಬ್ ಸ್ಕಿಲ್ಸ್ ಅಂತ, ಫಾರ್ ಯುವರ್ ಸಕ್ಸಸ್ ಅಂತೇಳಿ. ವೈ ದಿ ಸ್ಕಿಲ್ಸ್ ಆರ್ ಸೋ ಇಂಪಾರ್ಟೆಂಟ್, ಸಾಫ್ಟ್ ಸ್ಕಿಲ್ಸ್, ಆ್ಯಂಡ್ ಹೌ ಇಟ್ ಹೆಲ್ಪ್ಸ್ ಯು ಆ್ಯಂಡ್ ಹೌ ಯು ಕ್ಯಾನ್ ಬಿ ಗುಡ್ ಇನ್ ಇಟ್ ಅಂತೇಳಿ. ಇದ್ರದ್ದು ಬೋತ್ ಕನ್ನಡ ಇಂಗ್ಲೀಷ್ 2 ಕಾಪಿ ಇದೆ. ನಾನಿವತ್ತು ನಮ್ಮ ಚೇರ್ಮನ್ ಸರ್ ಕೊಟ್ಟಿರ್ತೀನಿ. ನೀವು ಯಾವತ್ತಾರೋ ಅವ್ರ ಲೈಬ್ರರಿಯಲ್ಲಿ ಆಕ್ಸೆಸ್ ಮಾಡಿ ಈಸ್ಕೊಂಡು ಮಕ್ಕಳೇ ಓದಿ ಇಂಪ್ರೂವ್ ಮಾಡ್ಕೊಳ್ಳಿ. ಬಿಕಾಸ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಟೆಕ್ನಿಕಲ್ ಸ್ಕಿಲ್ಸ್, ಎಂಡ್ಸ್ ಅಪ್ ವಿತ್ ಬೀಯಿಂಗ್ ಸಾಫ್ಟ್ ಸ್ಕಿಲ್ಸ್. ಇಫ್ ಯು ಆರ್ ಗುಡ್ ಇನ್ ಸಾಫ್ಟ್ ಸ್ಕಿಲ್ಸ್, ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್. ಪ್ಲೀಸ್ ಡೂ ಇಟ್. ಥ್ಯಾಂಕ್ ಯು ಸೋ ಮಚ್.